ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಚಾನೆಲ್ನ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಗ್ಯಾರಂಟಿ ನ್ಯೂಸ್ನ CEO ಮತ್ತು ಡೈರೆಕ್ಟರ್ ನಮ್ರತಾ ಅವರನ್ನು. ದಯವಿಟ್ಟು ನಮ್ರತಾ, ಈ ಗ್ಯಾರಂಟಿ ನ್ಯೂಸ್ನ ಸಾಧನೆ ಜೊತೆಗೆ ಈ ಕಾರ್ಯಕ್ರಮದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಗ್ಯಾರಂಟಿ ನ್ಯೂಸ್ನ CEO ನಮ್ರತಾ ಈಗ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ನಮಸ್ಕಾರ. ಹುಬ್ಬಳ್ಳಿ ನನ್ನೂರು, ನನ್ನ ತವರೂರು. ಹುಬ್ಬಳ್ಳಿ ಅಂದ್ರೇ ನನ್ನ ಹೃದಯದ ಭಾವನೆ ಅಂತಲೇ ಹೇಳಬಹುದು. ಮೊದಲಿಗೆ ಇಲ್ಲಿ ನೆರೆದಿರುವ ಗಣ್ಯರಿಗೆ ಹಾಗೆ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಕುಟುಂಬ ಸದಸ್ಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್ ಅಂತಂದರೆ ನಾವೆಲ್ಲ ಒಂದು ಸಂತೋಷದ ಕ್ಷಣದಲ್ಲಿದ್ದೀವಿ. ಕಾರಣ ಯಶಸ್ವಿ ಸಾರ್ಥಕ 1 ವರ್ಷ ಪೂರೈಸಿದೆ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ನಿಮ್ಮೆಲ್ಲರ ಸಪೋರ್ಟ್, ನೀವು ಕೊಟ್ಟಿರುವಂತಹ ಪ್ರೀತಿ, ನೀವು ಮಾಡಿರುವಂತಹ ಆಶೀರ್ವಾದದಿಂದ ನಾವೆಲ್ಲರೂ ಸಹ ಮುನ್ನುಗ್ತಾ ಇದ್ದೀವಿ. ಈ ಬೆನ್ನಲ್ಲೇ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಯಕ ಯೋಗಿಗಳನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾಯಕಕ್ಕೆ ಈಗಾಗಲೇ ಕರುನಾಡ ಜನರು ಅಂದ್ರೆ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿದ್ದೀರಿ, ಪ್ರೀತಿಯನ್ನ ಕೊಟ್ಟಿದ್ದೀರಿ. ಹೀಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಅನೇಕ ಪ್ರಶಸ್ತಿ ಪುರಸ್ಕೃತ ಕಾಯಕ ಯೋಗಿಗಳಿಗೆ ನಾವು ಇವತ್ತು ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ನಮಗೆ ದೊಡ್ಡ ಸ್ಫೂರ್ತಿಯೇ ಶ್ರೀ ಜಗಜ್ಯೋತಿ ಬಸವೇಶ್ವರರು. ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಉಡುಗೊರೆಯಾಗಿ ನೀಡಿದವರು ಜಗಜ್ಯೋತಿ ಶ್ರೀ ಬಸವೇಶ್ವರರು. ಕಾಯಕವೇ ಕೈಲಾಸವೆಂಬ ತತ್ವದ ಬೀಜವನ್ನ ಪ್ರತಿ ಮನುಷ್ಯನಲ್ಲೂ ಸಹ ಬಿತ್ತಿದವರು ಕಾಯಕ ಯೋಗಿ ಶ್ರೀ ಬಸವೇಶ್ವರರು. ಶಿವಶರಣರಾದ ಬಸವೇಶ್ವರವರಂತಹ ಸಮಾಜ ಸುಧಾರಕರನ್ನ ನಾವು ಕೂಡ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಸವಣ್ಣನವರ ತತ್ವದಂತೆ ಕಾಯಕವನ್ನೇ ಕೈಲಾಸ ಮಾಡಿಕೊಂಡು ಸಮಾಜದ ಪರಿವರ್ತನೆಗೆ ಕಾರಣರಾದವರನ್ನ ಸನ್ಮಾನಿಸುವ ಕಾರ್ಯವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಪ್ರಪ್ರಥಮ ಬಾರಿಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದೆ. ಸೊ ಈ ಪ್ರಶಸ್ತಿಗೆ ನಾವಿಟ್ಟಂತಹ ಹೆಸರು ಕರ್ನಾಟಕದ ಕಾಯಕ ಯೋಗಿ. ಈ ವಿನೂತನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೆರೆದಿರುವಂತಹ ಎಲ್ಲಾ ಗಣ್ಯರು ಕೂಡ ಕಾಯಕವನ್ನ ಶ್ರದ್ಧಾ, ಭಕ್ತಿ, ಶಕ್ತಿ, ಶಿಸ್ತಿನಿಂದ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದವರು. ಇಂತಹ ಗಣ್ಯರಿಂದ ಕರ್ನಾಟಕ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಮಾಡಿಸ್ತಿರೋದು ಬಹಳ ಅರ್ಥಪೂರ್ಣ. ಇಲ್ಲಿ ಬಂದಿರುವಂತಹ ಪ್ರತಿ ಪ್ರಶಸ್ತಿ ಪುರಸ್ಕೃತರ ಪಯಣ ಬಹಳ ಸ್ಫೂರ್ತಿದಾಯಕ ಆಗಿದೆ. ಸೊ ಹೀಗಾಗಿ ಒಬ್ಬೊಬ್ರು ಕೂಡ ಅಡೆತಡೆಗಳನ್ನ ದಾಟಿಕೊಂಡು ಸವಾಲುಗಳನ್ನ ಮೆಟ್ಟಿ ನಿಂತು ಅಲೆಯ ವಿರುದ್ಧ ಈಜಿ ಇಂದು ಈ ಮಟ್ಟಕ್ಕೆ ಬಂದು ತಲುಪಿದ್ದಾರೆ. ಪ್ರತಿಯೊಬ್ಬರ ಜೀವನಗಾಥೆಯಿಂದ ನಾವು ಕಲಿಯೋದಾಗ್ಲಿ ಅಳವಡಿಸಿಕೊಳ್ಳುವುದಾಗ್ಲಿ ತುಂಬಾನೇ ಇದೆ ಅಂತಾನೆ ಹೇಳಬಹುದು. ಸಮಾಜಕ್ಕೆ ಕಲ್ಪವೃಕ್ಷವಾಗಿರುವ ಈ ಕಾಯಕ ಯೋಗಿಗಳಿಗೆ ಇಡೀ ಗ್ಯಾರಂಟಿ ನ್ಯೂಸ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಒನ್ ಅಂಡ್ ಆಲ್.